ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತುಮಕೂರಲ್ಲಿ ಹಾಡ ಹಗಲೇ ಚಿನ್ನದ ಅಂಗಡಿಯ ದರೋಡೆಯಾಗಿದೆ. ಅಂಗಡಿ ಮಾಲೀಕನ ಮುಖಕ್ಕೆ ಖಾರದ ಪುಡಿಯನ್ನ ಎರಚಿ ಕನ್ನ ಹೊಡೆದಿದ್ದಾರೆ. ಜಗದಾಂಬ ಚಿನ್ನದ ಅಂಗಡಿಗೆ ದಾಳಿ ಮಾಡಿದ್ದಾರೆ. ಜಗದಾಂಬ ಚಿನ್ನದ ಅಂಗಡಿಗೆ ದಾಳಿ ಮಾಡಿದ ಗ್ಯಾಂಗ್ ನಿಂದ ಈ ಕೃತ್ಯ ಆಗಿದೆ. ರಾಜಸ್ಥಾನದಿಂದ ಬೊಲೆರೋ ಜೀಪ್ ನಲ್ಲಿ ಬಂದಿದ್ದಾರೆ ನಾಲ್ವರು. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಬೆಳ್ಳಿ ಕಳ್ತನ ಮಾಡಿದ್ದಾರೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆ ಗೇಟ್ ಬಳಿ ಇರುವಂತಹ ಚಿನ್ನದ ಅಂಗಡಿ ಇದು. ನಿನ್ನೆ ಸಂಜೆ 3:30 ಸುಮಾರಿಗಾಗಿರುವಂತಹ ಕಳ್ತನ ಅಥವಾ ದರೋಡೆ ಪ್ರಕರಣ. ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಂಕಿತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಪತ್ತೆ ಹುಡುಕಾಟ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿದೆ. ಬೊಲೆರೋ ಓಡಾಟದ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಒಂದು ಬೊಲೆರೋ ಜೀಪ್ ಮಾಡಿಕೊಂಡು 4 ಜನರ ಗ್ಯಾಂಗ್ ಕಳ್ತನಕ್ಕೆ ಅಂತಲೇ ಬಂದಿದೆ. ಬಟ್ ಯಾಕೆ ಅವರು ತುಮಕೂರಿನ ಶಿರಾಗೆ ಹೋಗಿ ಆ ಅಂಗಡಿಯನ್ನೇ ಪತ್ತೆ ಹಚ್ಕೊಂಡ್ರು? ಅಲ್ಲಿರೋರು ಯಾರಾದ್ರೂ ಇಲ್ಲಿ ಮುಂಚೆ ಲೋಕಲೈಟ್ಸ್ ಆಗಿ ಕೆಲಸ ಮಾಡ್ಕೊಂಡಿದ್ರ? ಟಾರ್ಗೆಟ್ ಏನಿತ್ತು ಅವ್ರದ್ದು? ಹೆಂಗ್ ತಗ್ಲಾಕೊಂಡ್ರು? ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾ ಇದ್ರು? ಇವ್ರು 4 ಜನನ ಅಥವಾ ಇನ್ನಷ್ಟು ಜನ ಇದ್ದಾರಾ? ಇವೆಲ್ಲವೂ ಕೂಡ ಇನ್ನು ಮುಂದಕ್ಕಷ್ಟೇ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಬಟ್ ಈಗ ಆಲ್ರೆಡಿ ತಗ್ಲಾಕೊಂಡಿದ್ದಾರೆ ಅವರು. ಜಗದಾಂಬ ಚಿನ್ನದ ಅಂಗಡಿಗೆ ಕಳ್ತನಕ್ಕೆ ಅಂತ ಯತ್ನಿಸಿದ್ರು. 30 ಲಕ್ಷಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣ ಅಂದ್ರೆ ಬೆಳ್ಳಿ ಆಗಿರ್ಬೋದು, ಚಿನ್ನ ಕಳ್ತನ ಮಾಡಿದ್ರು. ನೋಡಿ, ಆ ವಿಜುವಲ್ಸ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವೆಲ್ಲವೂ ಸಿಸಿಟಿವಿಯ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ. ಬೊಲೆರೋ ಕೂಡ ಬುಕ್ ಮಾಡ್ಕೊ ಬಂದಿದ್ದಾರೆ ಇವರು. ಅಂದ್ರೆ ವೆರಿ ವೆಲ್ ಪ್ರೀ ಪ್ಲಾನ್ಡ್ ಇದು. ತುಂಬಾ ಚೆನ್ನಾಗಿ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡು ಹೇಗೆ ಬರಬೇಕು, ಯಾವ್ಯಾವ ರೋಡಲ್ಲಿ ಕ್ರಾಸ್ ತಗೋಬೇಕು, ಪೊಲೀಸರಿಗೆ ಅನುಮಾನ ಬರ್ದಲ್ಲೇ ಇರೋ ರೀತಿಯಲ್ಲಿ ನಾವು ಹೇಗೆ ನೈಜವಾಗಿ ವರ್ತಿಸ್ಬೇಕು, ಅಂಗಡಿಯವ್ರಿಗೂ ಕೂಡ ಗೊತ್ತಾಗ್ದಲ್ಲೇ ಇರೋ ರೀತಿಯಲ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಜಗದಾಂಬ ಅಂತ ಒಂದು ಪುಟ್ಟು ಜ್ಯುವೆಲರಿ ಶಾಪ್ ಅದು. 30 ಲಕ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇವತ್ತು 14-15 ಸಾವಿರ ಬರೀ ಗ್ರಾಮಿಗೆ ಇದೆ ಚಿನ್ನ. ಹಾಗಾಗಿ ಒಂದಷ್ಟು ಗ್ರಾಮ್ ಚಿನ್ನ, ಚಿಕ್ಕ ಪುಟ್ಟದ ಬೆಳ್ಳಿಯ ಶಾಪ್ ನೋಡಿದಾಗಲೇ ಗೊತ್ತಾಗುತ್ತೆ. ಒಂದು ಪುಟ್ಟ ಜ್ಯುವೆಲರಿ ಶಾಪ್ ಅದು. ಅದರಲ್ಲಿದ್ದಂಥದ್ದೆಲ್ಲವನ್ನ ಕದ್ಕೊಂಡು ಹೋಗಿದ್ದಾರೆ. ಬಟ್ ಸಿಗಾಕೊಂಡಿದ್ದಾರೆ. ಇವಾಗ ಪೊಲೀಸರು ಸಿಗಾಕೊಂಡ್ರು ಅಂತ ತಕ್ಷಣ ಬಿಟ್ಟು ಕಳಿಸಲ್ಲ, ತನಿಖೆ ಮಾಡ್ತಾರೆ. ಪ್ಲ್ಯಾನ್ ಏನಾಗಿತ್ತು, ಯಾರು ಐಡಿಯಾ ಕೊಟ್ಟಿದ್ದು, ನಿಮ್ಮಲ್ಲಿ ಯಾರಾದರೂ ಮುಂಚೆ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರಾ, ಈ ಅಂಗಡಿಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ, ಇದಕ್ಕೆ ಈ ಚಿಕ್ಕ ಪುಟ್ಟ ಅಂಗಡಿ ಟಾರ್ಗೆಟ್ ಮಾಡಿದ್ದಾರೆ ಅಂದಾಗ ಅಷ್ಟೊಂದೇನೋ ಒಂದು ಸೆಕ್ಯೂರಿಟಿ ಇರಲ್ಲ, ಆರಾಮಾಗಿ ಕದ್ಬಿಡ್ಬೋದು ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ರೋ ಏನೋ ಗೊತ್ತಿಲ್ಲ. ಸೊ ತನಿಖೆ ಮಾಡ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.